ಕರ್ನಾಟಕ ರಾಜ್ಯದಲ್ಲಿ ಅವತರಿಸಿ ಸಂಸ್ಥಾಪನೆಗೊಂಡಿರುವಂತಹ ಕೊಟ್ಟೂರು ಬಸವೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಸೇರಿದಂತೆ ನೆರೆಹೊರೆಯ ರಾಜ್ಯಗಳಿಂದ ಭಕ್ತ ಬಾಂಧವರನೇಕರು ಪಾದಯಾತ್ರೆಯ ಮೂಲಕ ಹಗಲಿರುಳೆನ್ನದೆ ಕೊಟ್ಟೂರು ಬಸವೇಶ್ವರ ಸ್ವಾಮಿಯ ನಾಮಸ್ಮರಣೆ ಮಾಡುವ ಜೊತೆಗೆ ಬಂದು ರಥೋತ್ಸವದಲ್ಲಿ ಪಾಲ್ಗೊಳ್ಳುವ ಮೂಲಕ ಕೊಟ್ಟೂರು ಬಸವೇಶ್ವರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗುವಂಥದ್ದು ಇಲ್ಲಿನ ವಿಶೇಷವಾಗಿದೆ. ಪ್ರತಿ ವರ್ಷ ಕೊಟ್ಟೂರು ಬಸವೇಶ್ವರ ಸನ್ನಿಧಾನದಲ್ಲಿ ಸರ್ವ ಧರ್ಮೀಯ ಹಾಗೂ ಸರ್ವ ಜನಾಂಗದ ಭಕ್ತ ಬಾಂಧವರು ಪರಿವಾರ ಸಹಿತವಾಗಿ ಪಾದಯಾತ್ರೆಯ ಮೂಲಕ ಬಂದು ಪಾಲ್ಗೊಂಡು ತಮ್ಮ ತಮ್ಮ ಭಕ್ತಿಯ ಹರಿಕೆಯ ಸೇವೆಯನ್ನು ಸಮರ್ಪಿಸುವ ಜೊತೆಗೆ ಕೊಟ್ಟೂರು ಬಸವೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಯಥಾಮತಿ ಯಥಾಶಕ್ತಿ ಪೂಜೆಯನ್ನು ಸಮರ್ಪಿಸಿ ದೇವರ ದರ್ಶನವನ್ನು ಪಡೆಯುವ ಜೊತೆಗೆ ರಥೋತ್ಸವವನ್ನು ಕಣ್ತುಂಬಿಕೊಂಡು ತೆರಳುವಂಥದ್ದು ಇಲ್ಲಿನ ವಿಶೇಷವಾಗಿದೆ. ಈ ವರ್ಷವೂ ಕೂಡ ನಾಡಿನ ವಿವಿಧೆಡೆಗಳಿಂದ ಭಕ್ತ ಬಾಂಧವರನೇಕರು ಶ್ರದ್ಧಾಭಕ್ತಿಯ ನಾಮಸ್ಮರಣೆಯೊಂದಿಗೆ ಪಾದಯಾತ್ರೆಯ ಮೂಲಕ ಕೊಟ್ಟೂರು ಬಸವೇಶ್ವರ ಸನ್ನಿಧಾನಕ್ಕೆ ಆಗಮಿಸುವಂತಹ ಭಕ್ತ ಬಾಂಧವರಿಗೆ ಸೇವಾನಿರತ ಭಕ್ತರು ಭಕ್ತಿಯ ಸೇವೆಯನ್ನು ಉಪಹಾರದ ಮೂಲಕ ಅಗತ್ಯ ಪದಾರ್ಥಗಳ ಮೂಲಕ ಸಮರ್ಪಣೆ ಮಾಡಿ ಭಕ್ತಿಯನ್ನು ಮೆರೆದರು. ಭಕ್ತ ಬಾಂಧವರನೇಕರು ಕೊಟ್ಟೂರು ಬಸವೇಶ್ವರ ಸನ್ನಿಧಾನಕ್ಕೆ ಆಗಮಿಸಿ ದೇವರ ರಥೋತ್ಸವದಲ್ಲಿ ಮೆಣಸು, ಮಂಡಕ್ಕಿ, ಬಾಳೆಹಣ್ಣು, ಮುತ್ತತ್ತಿ, ಕೊಬ್ಬರಿ ಹೀಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸುವ ಮೂಲಕ ಕೊಟ್ಟೂರು ಬಸವೇಶ್ವರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದು ಈ ರೀತಿಯ ವಿಶೇಷವಾಗಿತ್ತು. ಅಲಂಕೃತ ರಥದಲ್ಲಿ ಶಾಸ್ತ್ರೋಕ್ತ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುತ್ತಿದ್ದಂತೆ ಶುಭಾರಂಭಗೊಂಡಂತಹ ಕೊಟ್ಟೂರು ಬಸವೇಶ್ವರ ಸ್ವಾಮಿಯ ರಥೋತ್ಸವವು ಕೊಟ್ಟೂರು ಕ್ಷೇತ್ರದ ಪದ್ಧತಿಯ ಅನುಸಾರವಾಗಿ ಸಕಲ ವಾದ್ಯ ಮೇಳಗಳೊಂದಿಗೆ ಸಾಗಿದ್ದು ವಿಶೇಷವಾಗಿತ್ತು. ಸರ್ವಭಕ್ತ ಬಾಂಧವರು ಕೊಟ್ಟೂರು ಬಸವೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ತಮ್ಮ ಸ್ವಕ್ಷೇತ್ರಗಳಿಗೆ ತೆರಳಿದ್ದು ಇಲ್ಲಿನ ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರು ದಯಪಾಲಿಸಿರುವಂತಹ ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆಯಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.